ಲಲಿತ್ ಝಾ ಶರಣಾಗತಿ. ಹಾಗಾಗಿ ಪೊಲೀಸ್ ತನಿಖೆಗೆ ಈಗ ವೇಗ ಸಿಗುತ್ತೆ. ಶರಣಾದ ಬೆನ್ನಲ್ಲೇ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಇವನು ತಲೆಮರೆಸ್ಕೊಂಡು ಹೋಗಿದ್ದೆಲ್ಲಿಗೆ, ಶರಣಾಗತಿಗೆ ಕಾರಣ ಏನು, ಮಾಸ್ಟರ್ ಮೈಂಡ್ ಲಲಿತ್ ಝಾಗೆ ಪೊಲೀಸರ ಪ್ರಶ್ನೆಗಳ ಸುರಿಮಳೆ. ಸಹಜ ಅಲ್ವಾ, ವಿಚಾರಣೆ ಮಾಡಬೇಕಾದ್ರೆ ಇವೆಲ್ಲ ಇಂಟ್ರಾಗೇಷನ್ ಬಂದೇ ಬರುತ್ತೆ. ಆರೋಪಿಗಳ ಮೊಬೈಲ್ ಬಗ್ಗೆ ಮಾಹಿತಿ ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಲ್, ಮೆಸೇಜ್ ಡೀಟೇಲ್ಸ್ ಸೇರಿದಂತೆ ಪ್ರಮುಖ ಮಾಹಿತಿಯ ಪರಿಶೀಲನೆ ಮಾಡ್ತಾ ಇದ್ದಾರೆ. ಭಯೋತ್ಪಾದನೆ ಸಂಘಟನೆಗಳ ಸಂಪರ್ಕದಲ್ಲಿ ಇದ್ರ ಇವರು, ಈ ಆಯಾಮದಲ್ಲಿ ಕೂಡ ತನಿಖೆಗಳು ಈಗ ನಡೀತಾ ಇದೆ. ಇದೆಲ್ಲವೂ ಗೊತ್ತಾಗಬೇಕು. ಯಾಕಂದರೆ ಅವನು ಖಲಿಸ್ತಾನಿ ಉಗ್ರ ಪನ್ನು, ಅವನು ಬೇರೆ ಏನೋ ಅವಾಗ ಧಮಕಿ ಹಾಕಿದ್ದ 13ನೇ ತಾರೀಕಿಗೆ ದಾಳಿ ಮಾಡ್ತೀನಿ ಅಂತ. ಅವ್ರಿಗೇನಾದರೂ ಇವನಿಗೆ ಲಿಂಕ್ ಇರ್ಬೋದಾ, ಅಥವಾ 2000ರಲ್ಲಿ ನಡೆದಂತಹ ಘಟನೆ ಆ ಥರ ಏನಾದರೂ ಭಯೋತ್ಪಾದಕ ಸಂಘಟನೆಗಳ ಲಿಂಕ್ ಇದೆಯಾ, ಎಲ್ಲವನ್ನು ಪತ್ತೆ ಹಚ್ತಾ ಇದ್ದಾರೆ. ಲಲಿತ್ ಝಾ ಈ ಪ್ರಕರಣಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೋಬೇಕಾದಂತಹ ಮನುಷ್ಯ. ಯಾಕೆಂದರೆ ಈತನೇ ಮಾಸ್ಟರ್ ಮೈಂಡ್. ಈತ ತಲೆಮರೆಸ್ಕೊಂಡು ಹೋಗ್ತಾನೆ. ಮೊನ್ನೆ ಘಟನೆ ನಡೆದ ನಂತರ ಹೋಗಿ ರಾಜಸ್ಥಾನದಲ್ಲಿ ಫ್ರೆಂಡ್ಸ್ ಜೊತೆ ಇದ್ದು ಹೋಟೆಲ್ನಲ್ಲಿದ್ದು ಇವನನ್ನು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾದಾಗ ಇವನೇ ವಾಪಸ್ ಬಂದು ಪೊಲೀಸರಿಗೆ ನಿನ್ನೆ ರಾತ್ರಿ ಸರೆಂಡರ್ ಆಗಿದ್ದಾನೆ. ನಿನ್ನೆ ಈತ ಅಲ್ಲಿನ ಕರ್ತವ್ಯ ಪಥ್ ಪೊಲೀಸ್ ಸ್ಟೇಷನ್ಗೆ ಬಂದು ರಾತ್ರಿ ಸರೆಂಡರ್ ಆದಮೇಲೆ ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಈತ ಯಾರು, ಇವನ ಉದ್ದೇಶ ಏನು. ಯಾಕೆಂದರೆ ಸಂಸತ್ ಮೇಲೇ ದಾಳಿ ಮಾಡೋದು. ಆಮೇಲೆ ದಾಳಿ ಅಂದರೆ ಇದು ಹೆದರಿಕೆ ಹುಟ್ಟಿಸೋ ಲೆಕ್ಕ ಅಷ್ಟೇ. ಅವನ ಕೈಲಿದ್ದಿದ್ದು ಸ್ಮೋಕ್ ಬಾಂಬ್. ಆ ಸ್ಮೋಕ್ ಬಾಂಬಿಂದ ದೊಡ್ಡ ವಿಧ್ವಂಸಕ ಕೃತ್ಯ ಮಾಡೋಕ್ಕಾಗಲ್ಲ ನಿಜ. ಬಟ್ ಉದ್ದೇಶ ಏನು, ಇಡೀ ಭಾರತ ಇವನತ್ತ ತಿರುಗಿ ನೋಡಬೇಕು ಅಂತನಾ, ಕೆಲವ್ರಿಗಿರುತ್ತೆ ಏಕಾಏಕಿ ರಾತ್ರಿ ಕಳೆದು ಬೆಳಗ್ಗೆ ಆಗೋದ್ರೊಳಗಡೆ ಫೇಮಸ್ ಆಗಿಬಿಡಬೇಕು ಅಂತ. ಆ ಥರನ ಏನು ಅಂತ ಗೊತ್ತಾಗಬೇಕಲ್ಲ, ಒಂದೊಂದಾಗಿ ವಿಚಾರಗಳು. ಹಾಗಾಗಿ ಇಂಟ್ರಾಗೇಷನ್ ಇವಾಗ ನಡೀತಾ ಇದೆ. ಬಟ್ ಇವನು ಯಾಕೆ ಬಂದು ಸರೆಂಡರ್ ಆದ, ಇಷ್ಟೆಲ್ಲ ಮಾಡಿದವನು ಸರೆಂಡರ್ ಆಗೋ ಉದ್ದೇಶ ಏನಿತ್ತು, ನಂಬರ್ 1. ಎರಡನೇದು, ಅದೇನೋ ಆ 4 ಜನರು ಮೊಬೈಲ್ ಈತ ಇಸ್ಕೊಂಡಿದ್ದಂತೆ, ಆ ಮೊಬೈಲ್ ಎಲ್ಲಿ, ಅದನ್ನು ರಿಟ್ರೀವ್ ಮಾಡಿದಾಗ ಒಂದಷ್ಟು ಮಾಹಿತಿಗಳು ಬರುತ್ತೆ. ಇನ್ನು ಈತ ಏನಾದರೂ ಭಯೋತ್ಪಾದನಾ ಸಂಘಟನೆಗಳ ಸಂಪರ್ಕದಲ್ಲಿ ಇದ್ದ, ಅವರ ಕುಮ್ಮಕ್ಕಿನಿಂದ ಈ ಕೆಲಸವನ್ನು ಮಾಡಿದ್ನ, ಇವೆಲ್ಲವೂ ಗೊತ್ತಾಗಬೇಕು. ಬೇರೆ ಬೇರೆ ರಾಜ್ಯದ, ಕರ್ನಾಟಕದವರು, ಮಹಾರಾಷ್ಟ್ರದವರು, ಯಾರ್ಯಾರೋ ಹುಡುಗರುಗಳನ್ನ ಎಲ್ಲರನ್ನೂ ಕಲೆ ಹಾಕಿ ಈತ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಅವರೆಲ್ಲರನ್ನೂ ಕೂಡ ಬಾಂಬ್ ದಾಳಿ ಮಾಡೋದಕ್ಕೆ ಪ್ರೇರಣೆ ಕೊಟ್ಟು ಅವರೆಲ್ಲರನ್ನೂ ಒಪ್ಪಿಸಿ ಗುರುಗ್ರಾಮದಲ್ಲಿ ಕೇವಲ ಒಂದು 15 ಜನ ಸೇರಿಕೊಂಡು ಇಷ್ಟೆಲ್ಲ ಮಾಡೋಕ್ಕಾಗುತ್ತಾ ಅಂತ ಅನಿಸುತ್ತೆ ಒಂದೊಂದು ಸರ್ತಿ. ಹಾಗಾಗಿ ಇವ್ರ ಹಿಂದೆ ಇನ್ಯಾರಾದರೂ ಇದ್ದಾರಾ, ಇವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಯಾರು ಮಾಡಿದ್ರು, ಇದು ಗೊತ್ತಾಗಬೇಕಲ್ಲ. ಇಷ್ಟೆಲ್ಲ ಮಾಡೋದಕ್ಕೆ ದುಡ್ಡು ಬೇಕು. ದುಡ್ಡು ಎಲ್ಲಿ ಮಾಡಿದ್ರು, ಯಾರು ಕೊಟ್ಟರು ದುಡ್ಡನ್ನು, ಹಾಗಾಗಿ ಇದೆಲ್ಲವೂ ಕೂಡ ಗೊತ್ತಾಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಮೊದಲನೇದಾಗಿ ಇಷ್ಟೆಲ್ಲ ಮಾಡಿದವನು ಏಕಾಏಕಿ ಬಂದು ಸರೆಂಡರ್ ಆಗಿದ್ದು ಯಾಕೆ, ಅನುಮಾನ ಮೂಡುತ್ತೆ. ಎರಡನೇದು, ಯಾವ ಆಯಾಮಗಳಲ್ಲಿ ಈಗ ಈತನ ವಿಚಾರಣೆ ನಡೆಯುತ್ತೆ ಅಂತ. ಅರವಿಂದ್, ಸಹಜವಾಗಿ ನೋಡಿ, ಆರಾಮಾಗಿ ತಲೆಮರೆಸ್ಕೊಂಡು ಹೋಗಿದ್ದ, ಅವ್ನು ಏನ್ ಬೇಕಾದ್ರೂ ಮಾಡ್ಬೋದಿತ್ತು, ಎಲ್ಲಿ ಬೇಕಾದ್ರೂ ಹೋಗ್ಬೋದಾಗಿತ್ತು, ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾವ ಪ್ರಯತ್ನಗಳನ್ನ ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಒಂದು ದಿನ ರಾಜಸ್ಥಾನಕ್ಕೆ ಹೋಗಿ ಅಲ್ಲಿ ಇಬ್ಬರು ಸ್ನೇಹಿತರನ್ನ ಭೇಟಿ ಮಾಡಿ ಮತ್ತೆ ವಾಪಸ್ ಬಂದು ಪೊಲೀಸರಿಗೆ ಸರೆಂಡರ್ ಆಗಿದ್ದಾನೆ ಅಂದ್ರೆ ಅದ್ರ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದು ಒಂದು ಅನುಮಾನ ಬರುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಇವರು ಮಾಡಿದಂತ ಕೆಲಸದ ವಿಚಾರವನ್ನ ಯಾರಿಗಾದ್ರೂ ತಿಳಿಸ್ಲಿಕ್ಕೆ ಅಥವಾ ಅದರ ಅಪ್ಡೇಟ್ ಅನ್ನ ಕೊಡ್ಲಿಕ್ಕೆ ಯಾರನ್ನಾರು ಸಂಪರ್ಕ ಮಾಡ್ಲಿಕ್ಕೆ ಹೋಗಿದ್ರ ಅನ್ನುವಂತ ಅನುಮಾನಗಳು ಸಹಜವಾಗಿ ಈ ವಿಚಾರದಲ್ಲಿ ಬರುತ್ತೆ. ಆ ಆಂಗಲ್ ನಲ್ಲೂ ಕೂಡ ಈಗ ಪೊಲೀಸರು ತನಿಖೆ ನಡೆಸುವಂತ ಸಾಧ್ಯತೆಗಳಿದಾವೆ. ಈಗ ಇಡೀ ತನಿಖೆ ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನ ನಾವು ಬಹಳ ಪ್ರಮುಖವಾಗಿ ಗಮನಿಸೋದಾದ್ರೆ, ಇವತ್ತು ಕೂಡ ಏನು ಲಲಿತ್ ಝಾ ಏನಿದ್ದಾರೆ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿ ಅವರನ್ನು ಕೂಡ ಒಂದು 7 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಉಳಿದ ಆರೋಪಿಗಳಿಗೂ ಕೂಡ 7 ದಿನಗಳ ಕಾಲ ಕಸ್ಟಡಿಗೆ ಕೊಡಲಾಗಿದೆ. ಒಟ್ಟು 5 ಜನ ಆರೋಪಿಗಳನ್ನ ಈಗ ವಶಕ್ಕೆ ಪಡ್ಕೊಂಡು ಬೇರೆ ಬೇರೆ ಊರುಗಳು, ಅಂದ್ರೆ ಈಗ ಲಕ್ನೋ ಆಗಿರ್ಬೋದು ಅಥವಾ ಮಹಾರಾಷ್ಟ್ರ ಆಗಿರ್ಬೋದು, ಹೀಗೆ ಕರ್ನಾಟಕ, ಈಗ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಇವರು ಹೇಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತ ತನಿಖೆಯನ್ನ ಮಾಡ್ತಾರೆ. ವಿಶೇಷವಾಗಿ ಲಲಿತ್ ಝಾ ಮಾಸ್ಟರ್ ಮೈಂಡ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವನು ಹೇಗೆ ಈ 4 ಜನರ ಸಂಪರ್ಕಕ್ಕೆ ಬಂದ, ಮತ್ತೆ ಹೇಗೆ ಇವರ ಮನವೊಲಿಸುವಂತ ಕೆಲಸ ಮಾಡ್ದ, ಹೇಗೆ ಪ್ರೇರೇಪಿಸ್ದ, ಮತ್ತೆ ಇವರಿಂದ ಹೇಗೆ ಕೆಲಸವನ್ನ ಮಾಡಿಸ್ಕೊಂಡ, ಇವರ ಲಲಿತ್ ಝಾ ಹಿಂದಿರುವಂತಹ ವ್ಯಕ್ತಿಗಳು ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗುತ್ತೆ. ಬಹಳ ಪ್ರಮುಖವಾಗಿ ಎಲ್ಲ ಆರೋಪಿಗಳ ಮೊಬೈಲ್ಗಳು ಕೂಡ ಲಲಿತ್ ಝಾ ಬಳಿ ಇರುವಂತಹ ಹಿನ್ನೆಲೆಯಲ್ಲಿ ಈ ಮೊಬೈಲ್ಗಳನ್ನ ವಶಕ್ಕೆ ತೆಗೆದುಕೊಂಡು ಅವುಗಳ ಕಾಲ್ ಡೀಟೇಲ್ಸ್, ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಅಥವಾ ಅದರ ಸೋಷಿಯಲ್ ಮೀಡಿಯಾ ಲಿಂಕ್ಗಳು, ಅಂದ್ರೆ ಯಾರ್ಯಾರ ಜೊತೆಗೆ ಇವರು ಸಂಪರ್ಕದಲ್ಲಿದ್ದಾರೆ ಥ್ರೂ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದನ್ನ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಇದು ಏನು ಪಾರ್ಲಿಮೆಂಟ್ ಮೇಲೆ ದಾಳಿ ಆದಂತ ದಿನದಂದೇ ದಾಳಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಬೇರೆ ಬೇರೆ ಆಯಾಮ
ಆಯಾಮಗಳು ಬಂದಿರುವಂತದ್ದು. ಇದೊಂದು ಸಹಜ ದಾಳಿಯ ಅಥವಾ ಉದ್ದೇಶ ಪೂರಿತ ದಾಳಿಯ ಅನ್ನುವಂಥದ್ದು ಕೂಡ ಈಗ ಚರ್ಚೆಯಲ್ಲಿದೆ. ಅಂದ್ರೆ ಈ 5 ಜನ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಸುಮ್ಮನೆ ಒಂದು ದಾಳಿಯನ್ನ ಮಾಡಿದ್ದ, ಅಥವಾ ಯಾವುದಾದ್ರೂ ಭಯೋತ್ಪಾದನಾ ಸಂಘಟನೆಯಿಂದ ಇನ್ಫ್ಲುಯೆನ್ಸ್ ಆಗಿ ಅವರಿಂದ ಒಂದಿಷ್ಟು ಹಣವನ್ನ ಅಥವಾ ಬದಲಿಗೆ ಏನಾದ್ರೂ ಪಡ್ಕೊಂಡು ದಾಳಿಗೆ ಸಂಚಲನ ಮಾಡಿದ್ರ, ಇವರಿಂದ ಆಕ್ಚುಲ್ ಆಗಿ ಇರುವಂತದ್ದು ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೀತಾ ಇರುವಂತದ್ದು. ಅರವಿಂದ್.